ಇನ್ನು ಮಂಡ್ಯದಲ್ಲಿ ರೈತರ ಪ್ರತಿಭಟನೆ ಜಾಸ್ತಿ ಆಗ್ತಾ ಇದೆ. CWRC, CWMA ಆದೇಶದ ವಿರುದ್ಧ ರೈತರು ಪ್ರತಿಭಟಿಸ್ತಾ ಇದ್ದಾರೆ. ಇನ್ನು ಹಿತರಕ್ಷಣಾ ಸಮಿತಿ ಕೂಡ ಕರ್ನಾಟಕ ಬಂದ್ಗೆ ಬೆಂಬಲ ಸೂಚಿಸಿದೆ. ಇವತ್ತು ಬೆಳಗ್ಗೆ 11 ಗಂಟೆಗೆ ಒಂದು ನಿರ್ಧಾರಕ್ಕೆ ಬರಲಾಗುತ್ತೆ. ಮಂಡ್ಯದ ವಿಶ್ವೇಶ್ವರಯ್ಯ ಪ್ರತಿಮೆ ಮುಂದೆ ಧರಣಿ ಮಾಡಲಿಕ್ಕೂ ಕೂಡ ತೀರ್ಮಾನಿಸಲಾಗಿದೆ. ಯಾವುದೇ ಕಾರಣಕ್ಕೂ CWMA ಆದೇಶ ಪಾಲನೆ ಮಾಡಬೇಡಿ ಅನ್ನುವಂಥದ್ದು ಇವರ ಮನವಿ. ಮಂಡ್ಯದ ಕಾವೇರಿ ಭವನದ ಮುಂಭಾಗದಲ್ಲೇ ಪ್ರತಿಭಟನೆ. ರೈತರು ಪಾಲ್ಗೊಳ್ತಾರೆ, ಕನ್ನಡಪರ ಸಂಘಟನೆಗಳು ಪಾಲ್ಗೊಳ್ತವೆ. ಕಾವೇರಿ ಮಾತೆಗೆ ಪೂಜೆ ಸಲ್ಲಿಸಿ ಅಲ್ಲಿಂದ ಶುರುವಾಗುತ್ತೆ ಪ್ರತಿಭಟನೆ. ಅಪ್ಪಿಕೋ ಚಳವಳಿ, ಹೋಗಬೇಡಮ್ಮ ಕಾವೇರಿ, ನಮ್ಮನ್ನು ಬಿಟ್ಟು ಹೋಗಬೇಡ, ಈ ರೀತಿ ಘೋಷಣೆಗಳು ಮೊಳಗ್ತಾ ಇವೆ. ಬನ್ನಿ, ನಮ್ಮ ಪ್ರತಿನಿಧಿ ದಿಲೀಪ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ದಿಲೀಪ್, ನೋಡ್ತಾ ಇದ್ದೀವಿ ಒಂದು ಕಡೆಗೆ ನಾಳೆ ಬಂದ್ ಏನಾಗುತ್ತೆ ಅನ್ನೋ ಪ್ರಶ್ನೆ ಒಂದು ಕಡೆಗೆ ಇದ್ದಿದೆ, ಇನ್ನೊಂದು ಕಡೆಗೆ ಮಂಡ್ಯದಲ್ಲೂ ಕೂಡ ಪ್ರತಿಭಟನೆ ಜಾಸ್ತಿ ಆಗ್ತಾ ಇದೆ. ಇವತ್ತು 11 ಗಂಟೆಗೆ ರೈತರೆಲ್ಲ ಸೇರಿಕೊಂಡು ಒಂದು ನಿರ್ಧಾರಕ್ಕೆ ಬರ್ತಾರೆ ಅನ್ನುವಂಥ ಮಾತು ಏನು ನಡೀತಾ ಇದೆ? ಖಂಡಿತವಾಗ್ಲೂ ರಂಗನಾಥ್, ಈ ಒಂದು ಹೋರಾಟಕ್ಕೆ ಒಂದು ರೀತಿಯಲ್ಲಿ ತಾತ್ಕಾಲಿಕ ಬ್ರೇಕ್ ಬಿದ್ದಿತ್ತು. ಆದರೆ ನಿನ್ನೆ CWRC ಮತ್ತು CWMA ಆದೇಶ ಮಾಡೋದಂಥ ವಿಚಾರವಾಗಿ ಈಗ ಮತ್ತೆ ಹೋರಾಟಗಳು ಪ್ರಾರಂಭ ಆಗ್ತಾ ಇರುವಂಥದ್ದು. ಅನಿರ್ದಿಷ್ಟವಾದಂಥ ಹೋರಾಟವನ್ನು ಮಾಡಲಿಕ್ಕೆ ಕಾವೇರಿ ಹಿತರಕ್ಷಣಾ ಸಮಿತಿ ಮುಂದಾಗಿರುವಂಥದ್ದು. ಇವತ್ತು 11 ಗಂಟೆಗೆ ಒಂದು ಸಭೆಯನ್ನು ನಡೆಸ್ತಾರೆ. ಸಭೆಯ ಬಳಿಕ ಯಾವೆಲ್ಲ ಹೋರಾಟಗಳು ಮಾಡಬೇಕು, ಹೋರಾಟದ ರೂಪುರೇಷೆಗಳೇನು ಎಲ್ಲವನ್ನು ಕೂಡ ನಿರ್ಧಾರ ಮಾಡಲಾಗುತ್ತೆ. ಆದರೆ ಈಗಾಗಲೇ ಅವರು ಒಂದು ಘೋಷಣೆ ಮಾಡಿರುವಂಥದ್ದು ಬಂದೇನು ಕರೆ ಕೊಡಲಾಗಿದೆ. ಈ ಒಂದು ಬಂದ್ಗೆ ಬೆಂಬಲವನ್ನು ಸೂಚನೆ ಮಾಡಿ ಈಗಾಗಲೇ ಎಲ್ಲ ಸಂಘಟನೆಗಳು ಕೂಡ ಒಂದು ಬಂದ್ಗೆ ಬೆಂಬಲ ಕೊಡಬೇಕು ಅನ್ನುವ ನಿಟ್ಟಿನಲ್ಲಿ ಕಾವೇರಿ ಹಿತರಕ್ಷಣಾ ಸಮಿತಿ ಕೂಡ ಒಂದು ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಯಾಕಂದರೆ ಪದೇ ಪದೇ ಒಂದು ರೀತಿಯಲ್ಲಿ ಅನ್ಯಾಯ ಆಗ್ತಾ ಇದೆ. ಕಾವೇರಿ ನೀರಲ್ಲಿ ಈಗ ಕೇವಲ 31 TMC ಇದೆ, ಇನ್ನೂ 20 TMC ಅಷ್ಟು ನೀರು ಭರ್ತಿ ಆಗಬೇಕಾಗಿದೆ. ಇಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಇಲ್ಲಿನ ಬೆಳೆಗಳಿಗೆ ಅಂದರೆ ಮಂಡ್ಯದ ರೈತರುಗಳನ್ನ ಬೆಳೆಬೇಡಿ ಅನ್ನುವಂಥ ನಿಟ್ಟಿನಲ್ಲಿ ಒಂದು ರೀತಿಯಲ್ಲಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಇಂಥ ಸಂದರ್ಭದಲ್ಲಿ ತಮಿಳುನಾಡಿಗೆ ರೈತರಿಗೆ ನೀರು ಕೊಡ್ತಾ ಇರುವಂಥದ್ದು, ಅಲ್ಲಿನ ಬೆಳೆಗಳಿಗೆ ನೀರು ಕೊಡ್ತಾ ಇರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲರ ಪ್ರಶ್ನೆ ಆಗಿರುವಂಥದ್ದು. ಯಾಕಂದರೆ ಇಲ್ಲಿ ಕಾವೇರಿ ಇಲ್ಲಿ ಹುಟ್ಟಿದ್ರು ಕೂಡ ರಾಜ್ಯದಲ್ಲಿ ಇರುವಂಥ ರೈತರಿಗೆ ಸಂಕಷ್ಟದಲ್ಲಿದ್ದಾರೆ. ಈ ರಾಜ್ಯದ ರೈತರ ಸಂಕಷ್ಟದಲ್ಲಿ ಇರುವಂಥ ಸಂದರ್ಭದಲ್ಲಿ ತಮಿಳುನಾಡು ರೈತರಿಗೆ ಖುಷಿಪಡಿಸಲಿಕ್ಕೆ ಈ ರೀತಿಯಂಥ ಆದೇಶವನ್ನು ಕೊಡ್ತಾ ಇದ್ದಾರೆ. ನಮ್ಮ ರೈತರು ಏನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಹೋರಾಟವನ್ನು ಮಾಡ್ತಾ ಇರುವಂಥದ್ದು. ಈ ಕಾರಣದಿಂದಾಗಿ ಬೆಳಗ್ಗೆಯಿಂದಲೂ ಕೂಡ ಹೋರಾಟಗಳು ಪ್ರಾರಂಭ ಆಗಿದೆ. 11 ಗಂಟೆಯಿಂದ ಕಾವೇರಿ ಹಿತರಕ್ಷಣಾ ಸಮಿತಿಯಿಂದ ಹೋರಾಟ ಆಗುತ್ತೆ. ಅಲ್ಲಿ ಎಲ್ಲರೂ ಕೂಡ ಸಭೆಗೆ ಸೇರ್ತಾರೆ. ಸಭೆಯಲ್ಲಿ ಮುಂದಿನ ಹೋರಾಟಗಳ ರೂಪುರೇಷೆಗಳ ನಿರ್ಧಾರ ಆಗಲಿದೆ. ರಂಗನಾಥ್. ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.